ನಮಸ್ಕಾರ. ಎಸ್ಎಟಿ ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ಗಳ ನೇಮಕ. ಗ್ರಾಮ ಪಂಚಾಯತ್ ಆಡಳಿತ ಸಹಕಾರ ನೀಡಿ ಶಶಿಕಾಂತ ಶಿವಾಪುರೆ. ಕಾನೂನು ಬಾಹಿರವಾಗಿ ಭೂಮಿ ವರ್ಗಾವಣೆ. ಕಂದಾಯ ನಿರೀಕ್ಷಕರ ವಿರುದ್ಧ ದೂರು ದಾಖಲಾದರೂ ಬಂಧಿಸದ ನಿರ್ಲಕ್ಷ್ಯ. ಪರಶುರಾಮ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಬ್ಬು ಮೊಹಲ್ಲಾ ಓಣಿ ನಾಗರಿಕ ವೇದಿಕೆ ವತಿಯಿಂದ ಡಿಸಿ ಕಚೇರಿ ಮುಂದೆ ಧರಣಿ. ಯುವ ಜನೋತ್ಸವ ಅಂಗವಾಗಿ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಓಟ ಸ್ಪರ್ಧೆಗೆ ಡಿಎಚ್ಒ ಸುರೇಂದ್ರ ಬಾಬು ಚಾಲನೆ. ಕಿಲ್ಲೆ ಬೃಹನ್ಮಠದಲ್ಲಿ ಶ್ರಾವಣ ಶತಮಾನೋತ್ಸವ ಸಂಭ್ರಮ. ಮಠಗಳು ಮನುಷ್ಯನ ನೆಮ್ಮದಿ ಕೇಂದ್ರ. ಬಸವರಾಜ್ ಪಾಟೀಲ್ ಅನ್ವರಿ. ಸೋಮವಾರಪೇಟೆ ಹಿರೇಮಠದಲ್ಲಿ ಪುರಾಣ ಪ್ರವಚನಕ್ಕೆ ಚಾಲನೆ. ಭಕ್ತ ಸಮೂಹಕ್ಕೆ ಶ್ರಾವಣ ಮಾಸ ಬಹುಶ್ರೇಷ್ಠ ಮಾಸ. ಶ್ರೀ ವೀರಭದ್ರ ಸ್ವಾಮೀಜಿ. ವಾರ್ತೆಗಳ ವಿವರ. ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ಗಳನ್ನು ನೇಮಕ ಮಾಡಿದ್ದು ಗ್ರಾಮ ಪಂಚಾಯತ್ಗಳಲ್ಲಿ ನಡೆಯುವ ಯೋಜನೆಗಳು, ಮಾರ್ಗದರ್ಶನ, ಅಭಿವೃದ್ಧಿ ಕಾರ್ಯಗಳು ಅನುಷ್ಠಾನಕ್ಕಾಗಿ ನೇಮಿಸಿದ್ದು ಗ್ರಾಮ ಪಂಚಾಯತ್ಗಳ ಪಿಡಿಒ ಅಧ್ಯಕ್ಷರುಗಳು ಇವರಿಗೆ ಸಹಕಾರ ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ ಶಿವಾಪುರೆ ಅವರು ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಪ್ರತಿ ತಾಲೂಕಿಗೆ ಒಪ್ಪರಂತೆ 24 ತಿಂಗಳ ಅವಧಿಗೆ ಫೆಲೋಶಿಪ್ರನ್ನು ನೇಮಿಸಿದ ಇವರು ಪ್ರತಿ ಗ್ರಾಮ ಪಂಚಾಯತ್ಗಳಿಗೆ ತೆರಳಿ ನರೇಗಾ, 15ನೇ ಹಣಕಾಸು ಯೋಜನೆ, ಎಸ್ಬಿಎಂ ಯೋಜನೆ, ತೆರಿಗೆ ಸಂಗ್ರಹ ಮತ್ತು ಘನತ್ಯಾಜ್ಯ ವಿಲೇವಾರಿ ಸೇರಿದಂತೆ ಸ್ಥಳೀಯ ಅಭಿವೃದ್ಧಿ ಕಾಮಗಾರಿ ಪರಿಶೀಲನೆ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಮಾರ್ಗದರ್ಶನ ನೀಡಲಿದ್ದಾರೆ. ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರಿಗೆ ಸಂಪೂರ್ಣ ಸಹಕಾರ ನೀಡಬೇಕು, ಕೇಳುವ ಮಾಹಿತಿಯನ್ನು ಒದಗಿಸಿಕೊಡಬೇಕು ಎಂದು ತಿಳಿಸಿದರು. ಗ್ರಾಮ ಪಂಚಾಯತ್ಗಳು, ತಾಲೂಕು ಪಂಚಾಯತ್ಗಳು, ಜಿಲ್ಲಾ ಪಂಚಾಯತ್ಗಳು ಆಯಾ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋ ಸ್ಟಿಲ್ ಫೀಲಿಂಗ್ ಏನಂದ್ರೆ ನಮಗೆ ಆಡಳಿತ ನಡೆಸಲಿಕ್ಕೆ ಇನ್ನೂ ನಮಗೆ ಸ್ಟಾಫ್ ಬೇಕು, ಕೆಲಸಗಾರರು ಬೇಕು, ಇನ್ನೂ ಸಿಸ್ಟಮ್ಯಾಟಿಕ್ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇದನ್ನ ಬಲಪಡಿಸೋದಕ್ಕೋಸ್ಕರವಾಗಿ ಆ ಒಂದು ಗ್ರಾಮ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇನು ಅದನ್ನು ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದಾರೆ. ಅದೊಂದೇ ಅಲ್ಲ, ರಿಸರ್ಚ್ ಕಲರ್ಸ್ ಟೈಪ್ ಅಲ್ಲ, ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಪಾರ್ಟ್. ಅವರ ಒಂದು ಕೆಲಸದ ಅನುಭವ ಒಂದು ಭಾಗವಾಗಿದೆ. ಮತ್ತು ನಾಗರಿಕರು ನಮಗೆ ಗೊತ್ತಿದೆ, ಗ್ರಾಮ ಮಟ್ಟದಲ್ಲಿ ಸಭೆಗಳಲ್ಲಾಗಿರ್ಬೋದು, ನಮ್ಮ ಪ್ರೋಗ್ರಾಮ್ಗಳಲ್ಲಾಗಿರ್ಬೋದು, ನಾಗರಿಕರು ಆ ಉಳಿದ ಜನ ಹಿರಿಯರು ಯಾವ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅವರ ಪ್ರಪೋಷನ್ ಏನು ಅದನ್ನು ನೋಡುವಾಗ ಎಲ್ಲ ಗೊತ್ತಿದೆ, ನನಗೆ ಗೊತ್ತಿದೆ ಎಷ್ಟು ಜನ ಭಾಗವಹಿಸ್ತಾರೆ. ನಾವು ಫೋಟೋ ನೋಡುವಾಗ, ಜನ ಮೀಟಿಂಗ್ ನೋಡುವಾಗ ಅದನ್ನು ಕೂಡ ವೃದ್ಧಿಪಡಿಸಬೇಕು. ಆ ಒಂದು ವಿಷಯಕ್ಕೋಸ್ಕರ ಕೂಡ ಅವರಿಗೆ ಬಂದಿದ್ದಾರೆ. ಮಾತ್ರವಲ್ಲದೆ ಆಡಳಿತದಲ್ಲಿ, ಸ್ಥಳೀಯ ಆಡಳಿತದಲ್ಲಿ ಈ ಒಂದು ಅರ್ಬನ್ ಲೋಕಲ್ ಬಾಡೀಸ್, ರೂರಲ್ ಲೋಕಲ್ ಬಾಡೀಸ್, ಇದರಲ್ಲಿ ವಿದ್ಯಾವಂತ ಮತ್ತು ತರಬೇತಿ ಪಡೆದಂತ ಪ್ರೇರಿತವಂತ ಯುವ ವೃತ್ತಿಪರರನ್ನು ಒದಗಿಸುವಂಥದ್ದು, ನಾಲೆಡ್ಜಬಲ್ ಪೀಪಲ್ ಅಂತ ಒದಗಿಸುವಂಥದ್ದು. ಓಕೆ, ಇದರಿಂದ ಏನಾಗ್ತದೆ, ಗ್ರಾಮ ಮಟ್ಟದಲ್ಲಿ ಒಳ್ಳೆ ಯೋಜನೆ ಮಾಡಲಿಕ್ಕೆ, ಒಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ನಾಲೆಡ್ಜ್ ಈಸ್ ಎ ಪವರ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರವಾಗಿ ಅಂತವನ್ನು ಕೂಡ ಒದಗಿಸುವಂತ ಒಂದು ಮೇನ್ ಉದ್ದೇಶ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಇನ್ನೊಂದಿರುತ್ತೆ, ಈಗ ತಾನೇ ಬಂದಿರ್ತಕ್ಕಂಥ ನಮ್ಮೆಲ್ಲ ಫೆಲೋಸ್, ನಮ್ಮ ಒಂದು ಮಾತಿನಲ್ಲಿ ಫೆಲೋಸ್ ಅಂದ್ರೆ ಕೆಟ್ಟವಾಗಿ ಅನಿಸ್ಬೋದು, ಅವ್ರ ಡಿಸಿಪ್ಲಿನ್ ಈಸ್ ಎ ಫೆಲೋಸ್. ಅದಕ್ಕೋಸ್ಕರವಾಗಿ ಅವರು ನಮ್ಮ ಒಂದು ಕಾರ್ಯಕ್ರಮಗಳಲ್ಲಿ, ನಮ್ಮ ಒಂದು ಯೋಜನೆಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಅನುಷ್ಠಾನದಲ್ಲಿ ತೊಡಗಿಸಿಕೊಳ್ಳಬೇಕು. ನೋಡಲ್ ಅಧಿಕಾರಿಯಾದ ರೋಣಿ ಮಾತನಾಡಿ,
ಗ್ರಾಮ ಪಂಚಾಯಿತಿಗಳ ಆಡಳಿತವನ್ನು ಬಲಪಡಿಸಲು ಅಲ್ಲಿನ ಸಮಸ್ಯೆ, ಸರ್ಕಾರದ ಯೋಜನೆಗಳ ಅನುಷ್ಠಾನ, ಗ್ರಾಮ ಪಂಚಾಯಿತಿಗಳ ಸ್ಥಿತಿಗತಿ ಅಧ್ಯಯನ ಮಾಡಲಿದ್ದಾರೆ ಎಂದರು. ಆಡಳಿತ ವಿಕೇಂದ್ರೀಕರಣವನ್ನು ಬಲಪಡಿಸಲು ಈ ಪ್ರದೇಶದಲ್ಲಿ ನಿರಂತರ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು ನಿಭಾಯಿಸಲು ಸ್ಥಳೀಯ ಆಡಳಿತಕ್ಕೆ ಸಹಾಯ ಮಾಡಲು ಹೊಸ ದೃಷ್ಟಿಕೋನಗಳು, ಆಲೋಚನೆಗಳು ಮತ್ತು ಚಿಂತನೆಗಳನ್ನು ನೀಡಲು ಹಾಗೂ ಸ್ಥಳೀಯ ಆಡಳಿತದಲ್ಲಿ ನಾಗರಿಕರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ವಿದ್ಯಾವಂತ, ತರಬೇತಿ ಪಡೆದ ಮತ್ತು ಪ್ರೇರಿತ ಯುವ ವೃತ್ತಿಪರರನ್ನು ಒದಗಿಸುವುದು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದ ಅಭಿವೃದ್ಧಿ ಚಟುವಟಿಕೆಗಳ ಅನುಷ್ಠಾನದಲ್ಲಿ ಒದಗಿಸಿಕೊಂಡು ಸ್ಥಳೀಯ ಆಡಳಿತ ಮತ್ತು ಅಭಿವೃದ್ಧಿಗಳ ಅನುಷ್ಠಾನದ ಕುರಿತಂತೆ ಕ್ಷೇತ್ರ ಮಟ್ಟದ ಸ್ಥಿತಿಗತಿ ಮತ್ತು ಮಾಹಿತಿ ಸಂಗ್ರಹಣೆಯಲ್ಲಿ ಯುವ ಸಾರ್ವಜನಿಕ ನೀತಿ ವೃತ್ತಿಪರರ ಸಮೂಹವನ್ನು ಅಭಿವೃದ್ಧಿಪಡಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ವಿಶೇಷವಾಗಿ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಮತ್ತು ಏನು ಉಪಾಧ್ಯಕ್ಷರುಗಳು ಬಂದಿದೆ ಅವರಿಗೆ ನಾನು ಹೇಳುವಂತದ್ದು ಕೇಳ್ಕೊಳ್ಳುವಂಥದ್ದು ಇಷ್ಟೇ. ಈಗ ನಾವು ಈ ಒಂದು ಕಾರ್ಯಕ್ರಮ ಮಾಡಿರುವಂತ ಮುಖ್ಯ ಉದ್ದೇಶನೇ, ಈಗ ಯಾರೋ ಒಬ್ರು ಬಂದಿದ್ದಾರೆ ಅಂತಂದ್ರೆ ಯಾಕೆ ಬಂದಿದ್ದಾರೆ, ಎಲ್ಲಿ ಸಂಬಂಧ ಬಂದಿದ್ದಾರೆ, ನಮ್ಮ ಪಂಚಾಯತ್ನಲ್ಲಿ ಅವ್ರಿಗೇನು ಕೆಲಸ, ನಮ್ಮ ಪಂಚಾಯತಿ ಏನು ಕ್ರಿಯಾ ಯೋಜನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಅವ್ರದ್ದೇನು ಕೆಲಸ, ಸರ್ಕಾರದ ನೀತಿ ನಿಯಮಾವಳಿಗಳೇನು, ಏನಾದ್ರು ಮಾರ್ಗದರ್ಶನ ಇದ್ರೆ ತೋರಿಸ್ರಿ ಅನ್ನುವಂತ ಪ್ರಶ್ನೆಗಳು ಬರ್ತವೆ ಸಾಮಾನ್ಯವಾಗಿ. ಸೊ ಆ ಎಲ್ಲಾ ಪ್ರಶ್ನೆಗಳು ಬರಬಾರ್ದು. ಅವರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋದಾಗ ಅವರಿಗೆ ಸರಾಗವಾಗಿರುವಂತಹ ಸಹಕಾರ ಎಲ್ಲ ಕಡೆಗಳಿಗೆ ಸಿಗಲಿ ಮತ್ತು ಗ್ರಾಮ ಪಂಚಾಯತ್ನಲ್ಲಿ ನಡೆಯುವಂತಹ ಎಲ್ಲಾ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿ ಅಂತ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಸೊ ಹಾಗಾಗಿ ತಮ್ಮ ತಮ್ಮ ತಾಲೂಕಿಗೆ ಯಾವೆಲ್ಲ ಫೆಲೋಗಳು ಬಂದಿದ್ದಾರೆ, ಸೊ ಅವರಿಗೆ ತಮ್ಮ ಪೂರ್ಣ ಸಹಕಾರವನ್ನ ಇಲ್ಲಿ ಕೊಡಬೇಕು. ಅದು ಅದರಿಗೆ ಹಣಕಾಸು ಆಗಿರ್ಬೋದು, ನರೇಗಾ ಯೋಜನೆ ಆಗಿರ್ಬೋದು, ಮತ್ತೆ ನಿಮ್ಮ ಸ್ವಂತ ಅನುದಾನ ಆಗಿರ್ಬೋದು, ಟ್ಯಾಕ್ಸ್ ಕಲೆಕ್ಷನ್ ನಲ್ಲಿ ಯಾವ ರೀತಿಯಾಗಿ ಅತ್ಯುತ್ತಮವಾಗಿ ನಾವು ನಮ್ಮ ಗ್ರಾಮ ಪಂಚಾಯತ್ ನಲ್ಲಿ ಇನ್ನೂ ಹೆಚ್ಚಿನ ರೀತಿಯಾಗಿರುವಂತಹ ಪರಿಣಾಮಕಾರಿಯಾಗಿರುವಂತಹ ಕರ ವಸೂಲಿಯನ್ನ ಮಾಡಬಹುದು ಮತ್ತು ಯಾವೆಲ್ಲ ಮಾನದಂಡಗಳನ್ನ ನಾವು ಇಲ್ಲಿ ಹಾಕೊಂಡಾಗ ಈ ಒಂದು ಪ್ರಗತಿಯನ್ನು ನಾವು ಸಾಧಿಸಬಹುದು. 15ನೇ ಹಣಕಾಸು ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ನಾವು ಪರಿಣಾಮಕಾರಿಯಾಗಿರುವಂತಹ ಕಾರ್ಯಕ್ರಮಗಳನ್ನು ಅನ್ಕೊಂಡು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಪ್ರಗತಿಪರ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ನಮ್ಮ ಬೇರೆ ಬೇರೆ ನರೇಗಾ ಸ್ಕೀಮ್ ಆಗಿರ್ಬೋದು, SDM ಆಗಿರ್ಬೋದು, ನಾವೆಲ್ಲ ಈಗ ಒಡೆಯ ಪ್ಲಸ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಕೂಡ ಬಹಳಷ್ಟು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್ ಪವಾರ್, ಫೆಲೋಶಿಪ್ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರು, ಪಿಡಿಒಗಳು ಹಾಗೂ ಆಯ್ಕೆಗೊಂಡ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷರುಗಳು ಇದ್ದರು. ಮಾನ್ವಿ ತಾಲೂಕಿನ ಹುರ್ಡಿ ಹೋಬಳಿಯ ಕಂದಾಯ ನಿರೀಕ್ಷಕ ಮಹೇಶ್ ಪಾಟೀಲ್ ಕಾನೂನು ಬಾಹಿರವಾಗಿ ಜಮೀನು ಬೇರೆಯವರ ಹೆಸರಿಗೆ ಮಾಡಿದ್ದು ಸೇರಿದಂತೆ ಇತರೆ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಅವರ ವಿರುದ್ಧ ಅಟ್ರಾಸಿಟಿ ಕೇಸ್ ಹಾಗೂ 420 ಸೇರಿ ಇತರೆ ದೂರುಗಳು ದಾಖಲಾಗಿ 13 ದಿನ ಕಳೆದರೂ ಪೊಲೀಸರು ಬಂಧಿಸಿಲ್ಲ. ಕೂಡಲೇ ಬಂಧಿಸಿ ನೊಂದವರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಕರ್ನಾಟಕ ಸಮತಾ ಸೈನಿಕ ದಳ ಜಿಲ್ಲಾಧ್ಯಕ್ಷ ಪರಶುರಾಮ ಅರೋಲಿ ಅವರು ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಯಲ್ಲಮ್ಮ ಗಂಡ ಭೀಮಯ್ಯ ಅರೋಲಿ ಇವರ ಸರ್ವೆ ನಂಬರ್ 104-14 ಕುರುಡಿ ಸೀಮಾಂತರ ಜಮೀನು ಬಜಾರಮ್ಮ ಗಂಡ ರಾಮಣ್ಣ ಮಠಮಾರಿ ಇವರ ಹೆಸರಿಗೆ ಮುಟೇಶನ್ ಮಾಡಿಸಿದ್ದಾರೆ. 1995ರಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸರ್ವೆ ನಂಬರ್ 104/14ರಲ್ಲಿ 1 ಎಕರೆ 2 ಗುಂಟೆ ಭೂಮಿ ಯಲ್ಲಮ್ಮ ಗಂಡ ಭೀಮಯ್ಯ ಇವರಿಗೆ ಮಂಜೂರು ಮಾಡಿ ಹಕ್ಕು ಪ್ರಮಾಣ ಪತ್ರ, ಪಹಣಿ, ಕಬ್ಜಾ ಸ್ವಾಧೀನಕ್ಕೆ ನೀಡಲಾಗಿದೆ ಎಂದರು. 29 ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಬಂದಿದ್ದಾರೆ. ಯಲ್ಲಮ್ಮ ಗಂಡ ರಾಮಣ್ಣ ನಿಧನ ಹೊಂದಿದ್ದಾರೆ ಎಂದು ಸುಳ್ಳು ಮಾಹಿತಿ ನೀಡಿ ಬಜಾರಮ್ಮ ಗಂಡ ರಾಮಣ್ಣ ಮಠಮಾರಿ ಇವರ ಹೆಸರಿಗೆ ಮಾಡಿಸಿದ್ದಾರೆ ಎಂದು ಆರೋಪಿಸಿದರು. ಇಷ್ಟು ಗ್ರಾಮಗಳಲ್ಲಿ ಈ ಜಮೀನುಗಳನ್ನು ಒಬ್ಬರ ಹೆಸರಲ್ಲಿ ಇರ್ತಕ್ಕಂಥ ಜಮೀನನ್ನು ಇನ್ನೊಂದು ಹೆಸರಿಗೆ ಮೊಟೇಶನ್ ಮಾಡೋಂಥ ಬಹಳ ವರ್ಷಗಳಿಂದ ಈ ದಂಧೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಆ ಕುಟುಂಬದ ವಾರಸುದಾರರೇ ಅಲ್ಲದ ಆ ಜಮೀನು ಮಾಲಕರಿಗೆ ಯಾವುದೇ ರೀತಿಯಿಂದ ಸಂಬಂಧ ಇರದೇ ಇರತಕ್ಕಂಥವರಿಗೆ ಭೌತಿ ವಿರಾಸದ ಆಧಾರದ ಮೇಲೆ ಜಮೀನುಗಳನ್ನು ಮುಟೇಶನ್ ಮಾಡಿದ್ದಾರೆ. ಅರೋಲಿಯಲ್ಲಿ ಯಲ್ಲಮ್ಮ ಗಂಡ ಭೀಮಯ್ಯ ಸರ್ವೆ ನಂಬರ್ 104/12 ಕುರುಡಿ ಸೀಮದಲ್ಲಿರ್ತಕ್ಕಂಥ 1 ಎಕರೆ 2 ಗುಂಟೆ ಜಮೀನನ್ನ ಮಠಮಾರಿ ಗ್ರಾಮದ ಬಜಾರಮ್ಮ ಗಂಡ ರಾಮಣ್ಣ ಅವರು ಜಾತಿಯಿಂದ ಒಡ್ರು
ಯಲ್ಲಮ್ಮನವರು ಜಾತಿಯಿಂದ ಮಾದಿಗ ಜನರವರು. ಇವರ ಭೂಮಿಯನ್ನ ಬಜಾರಮ್ಮ ಗಂಡ ರಾಮಣ್ಣನವರ ಹೆಸರಿಗೆ ಮಗಳ ಸಂಬಂಧ ತೋರಿಸಿ, ಯಲ್ಲಮ್ಮ ಗಂಡ ಭೀಮಯ್ಯ ಅವರ ಮಗಳ ನಾನಂತೇಳಿ ತೋರಿಸಿ ಅವರಿಂದ ಸುಮಾರು 40,000 ರೂಪಾಯಿ ದುಡ್ಡನ್ನು ಪಡೆದುಕೊಂಡು ನಾನು ನಿಮ್ಗೆ ಭೂಮಿ ಮಾಡಿಕೊಡ್ತೀನಿ ಅಂತ ಹೇಳಿ ಆ ಅನಕ್ಷರಸ್ಥ ಬಜಾರಮ್ಮಗೆ ಮೋಸ ಮಾಡಿ 1 ಎಕರೆ 2 ಕೋಟಿ ಜಮೀನನ್ನ ಬಜಾರಮ್ಮ ಗಂಡ ರಾಮಣ್ಣ ಭೂಮಿ ಜನಾಂಗದವರಿಗೆ ವರ್ಗಾವಣೆ ಮಾಡಿದ್ದಾರೆ. ಅದರಂಗೆ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಮಗನಿಗೆ 20/2/2023 ಪಾಣಿ ತಗೊಳ್ಳಿಕ್ಕೆ ಹೋದಾಗ ಗೊತ್ತಾಗ್ತದೆ. ಅವತ್ತೇ ತಹಸೀಲ್ ಆಫೀಸಿಗೆ ಒಂದು ದೂರ ದಾಖಲಿಸಿ ಬಜಾರಮ್ಮ ಗಂಡ ರಾಮಣ್ಣ ಇವರು ಮಹೇಶ್ ಪಾಟೀಲ್ ಇವರಿಗೆ 40,000 ಹಣ ನೀಡಿ ಕಾನೂನು ಬಾಹಿರವಾಗಿ ಮುಟೇಶನ್ ಮಾಡಿಸಿದ್ದಾರೆ. ಇದರ ಜೊತೆಗೆ ಕುರ್ಡಿ ಹೋಬಳಿಯ ಗುರಕಲ್, ಕಂಬಲತ್ತಿ, ಬೈಲ್ಮರ್ಚೆಟ್, ರಾಜಲಬಂಡ, ಅರೋಲಿ ಗ್ರಾಮದಲ್ಲಿ ಇಂತಹದ್ದೇ ಪ್ರಕರಣಗಳು ನಡೆದಿದೆ ಎಂದು ತಿಳಿಸಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದ್ದಲ್ಲಿ ಅವಾಚ್ಯ ಶಬ್ದಗಳಿಂದ ಕಂದಾಯ ನಿರೀಕ್ಷಕ ಮಹೇಶ್ ಪಾಟೀಲ್ ನಿಂದಿಸಿದ್ದಾರೆ. ಅವರ ವಿರುದ್ಧ ದೂರು ದಾಖಲು ಮಾಡಲಾಗಿದೆ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಬಜಾರಮ್ಮ ವಿರುದ್ಧ ಸಹ ದೂರು ನೀಡಿ 13 ದಿನಗಳಾಗಿವೆ. ಇದುವರೆಗೆ ಬಂಧಿಸಿಲ್ಲ. ಮಹೇಶ್ ಪಾಟೀಲ್ ಕೆಲಸಕ್ಕೆ ಗೈರಾಕಿದ್ದಾರೆ. ಇದರಲ್ಲಿ ಭಾಗಿಯಾದವರನ್ನು ಕೂಡಲೇ ಅವರನ್ನು ಬಂಧಿಸಬೇಕು ಹಾಗೂ ನ್ಯಾಯ ಒದಗಿಸಿಕೊಡಬೇಕು ಎಂದು ತಿಳಿಸಿದ್ದರು. ಎರಡನೇದು ರಾಜಲಬಂಡ ಗ್ರಾಮದ ಸರ್ವೆ ನಂಬರ್ 512 3 ಎಕರೆ 35 ಗುಂಟೆ. ಹುಲಿಗೆಯ ತಂದೆ ತಿಮ್ಮಯ್ಯ ಪರಿಶಿಷ್ಟ ಪಂಗಡ ನಾಯಕ ಸಮುದಾಯದವರು ಜಮೀನ ವೆಂಕಟೇಶ್ ತಂದೆ ನಾಗೇಂದ್ರ ಜಾತಿ ಕಬ್ಬೇರು ಇವರ ಹೆಸರಿಗೆ ಮಗ ಅಂತ ಹೇಳಿ ತೋರಿಸಿ ಮಾನವಿಯಲ್ಲಿರೋರಿಗೆ ಕಬ್ಬೇರ್ ಜನರಕ್ಕ ಮುಟೇಶನ್ ಮಾಡಿಕೊಟ್ಟಿದ್ದಾರೆ. ಗೋರ್ಕಲ್ ಸೀಮದ ಸಣ್ಣ ನರಸಪ್ಪ ತಂದೆ ಬಸಣ್ಣ ವಲ್ಕಂದಿನಿ ಅವ್ರ ಮಾದಿಗ ಜನಾಂಗದವರು ಅವರ ಹೆಸರು ಅವರಲ್ಲಿ ಜಮೀನ ಬಸಣ್ಣ ತಂದೆ ಪಿಡ್ಡಪ್ಪ ಅಂತಕ್ಕಂಥ ಕುರುಬ ಸಮುದಾಯದವರಿಗೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಕೋತಿ ವಿರಾಸತ ಆಧಾರದ ಮೇಲೆ ಮಾಡಬೇಕಾದ್ರೆ ಒಂದು ರಕ್ತ ಸಂಬಂಧ ಇರಬೇಕು, ಅವರ ಸಂಬಂಧನೇ ಇರಬೇಕು. ಅವರ ಮಗ ಮಗಳು ಹಿಂಗೆ ಇದ್ದಾಗ ಮಾತ್ರ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಇವರು ಊರ ಚೇಂಜ್ ಇರ್ತದ, ಜಾತಿ ಚೇಂಜ್ ಇರ್ತದ, ಇಂಥವ್ರದ್ದು ಕೂಡ ಕೋತಿ ವಿರಾಸತ ಆಧಾರದ ಮೇಲೆ ಸುಮಾರು 5 ಪ್ರಕರಣಗಳು ಮಾಡಿದ್ದಾರೆ. ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯಿಸ್ತಕ್ಕಂಥದ್ದು ಅವರನ್ನ ಸೇವೆಯಿಂದ ಕೂಡಲೇ ಅಮಾನತು ಮಾಡಬೇಕು. ಪೊಲೀಸ್ ಇಲಾಖೆಯವರು ಅವ್ರನ್ನ ಆದಷ್ಟು ಬೇಗ, ಈಗಾಗಲೇ ಸಮಯ ಬಹಳಷ್ಟು ಆಗಿದೆ, ಅವ್ರನ್ನ ಬಂಧಿಸಬೇಕು. ಬಂಧಿಸಿಲ್ಲ, ಅಮಾನತಾಗಿಲ್ಲ ಅಂತಂದ್ರೆ ಈ ದೂರು ನೀಡಿರೋದಕ್ಕೆ FIR ಆಗಿರೋದಕ್ಕೆ ಅರ್ಥನೇ ಇರೋದಿಲ್ಲ. ಈ ನೊಂದಂತ ಇವ್ರಿಗೆ ಮತ್ತೆ ಇನ್ನು ಕೊನೆಯದು ಒಂದು ಸಂಬಂಧಪಟ್ಟ ಇಲಾಖೆಗೆ ದೂರು ನೋಡಿದ್ರು ಕೂಡ 1.5 ವರ್ಷ ಆದರೂ ಅದರ ಸಮಸ್ಯೆಗೆ ಪರಿಹಾರ ಆಗಿಲ್ಲ. ಈ ಸಂದರ್ಭದಲ್ಲಿ ಚನ್ನಬಸವ ಮಾಡಗಿರಿ, ಹನುಮೇಶ್ ಅರೋಲಿ, ಶರಣಪ್ಪ ಮಾಚನೂರು, ಮಂಜುನಾಥ, ಯಲ್ಲೇಶ್ ಅರೋಲಿ ಸೇರಿದಂತೆ ಅನೇಕರಿದ್ದರು. ದೇವದುರ್ಗ ಪಟ್ಟಣದ ಅಬ್ಬು ಮೊಹಲ್ಲಾ ಬಡಾವಣೆಯಲ್ಲಿ ಚರಂಡಿ, ರಸ್ತೆ, ವಿದ್ಯುತ್, ಮಹಿಳಾ ಶೌಚಾಲಯ ನಿರ್ಮಾಣ ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಬ್ಬು ಮೊಹಲ್ಲಾ ಓಣಿ ನಾಗರಿಕ ವೇದಿಕೆ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ದೇವದುರ್ಗ ಪಟ್ಟಣದ ಅಬ್ಬಯ್ಯ ಮೊಹಲ್ಲಾ ಬಡಾವಣೆಯಲ್ಲಿ ಸಾರ್ವಜನಿಕ ಕ್ಲಬ್ನಲ್ಲಿ ಚರಂಡಿ ನೀರು ಬರುವುದನ್ನು ತಡೆಯಬೇಕು. ಶೇಖ್ ರಿಜ್ವಾನ್ ಮನೆಯ ಬಾಗಿಲು ಮುಂದೆ ಅನಧಿಕೃತ ಟೀನ್ ಶೆಡ್ ನಿರ್ಮಿಸಿದ್ದು ತೆರವುಗೊಳಿಸಬೇಕು. ಅಬ್ಬು ಮೊಹಲ್ಲಾ ಓಣಿಯ ಮಹಿಳಾ ಶೌಚಾಲಯಕ್ಕೆ ಮೂಲಭೂತ ಸೌಲಭ್ಯಗಳಾದ ನೀರು, ವಿದ್ಯುತ್ ಸ್ವಚ್ಛ ಮಾಡಿಸಬೇಕು ಎಂದು ಒತ್ತಾಯಿಸಿದರು. ಈ ಹಿಂದೆ ಸಾಕಷ್ಟು ಬಾರಿ ದೇವದುರ್ಗ ಪುರಸಭೆಗೆ ಮನವಿ ಸಲ್ಲಿಸಿದರೂ ಕ್ರಮ ವಹಿಸಿಲ್ಲ. ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಅಬುಮುಲ್ಲಾ ಓಣಿ ಕೌನ್ಸಲರ್ ದಬ್ಬಾಳಿಕೆಗೆ ಧಿಕ್ಕಾರ. ಅಬುಮುಲ್ಲಾ ಓಣಿ ಕೌನ್ಸಲರ್ ದಬ್ಬಾಳಿಕೆಯನ್ನು ಅಬುಮುಲ್ಲಾ ಹೋರಾಟಕ್ಕೆ, ಅಬುಮುಲ್ಲಾ ಓಣಿ ಹೋರಾಟಕ್ಕೆ, ಅಬುಮುಲ್ಲಾ ಓಣಿಯ ಮೂಲಭೂತ ಬೇಡಿಕೆಗಳು, ಅಬುಮುಲ್ಲಾ ಓಣಿಯ ಮೂಲಭೂತ ಈಡೇರಿಕೆಗಳು, ಚರಂಡಿ ನೀರು ಬರುವುದನ್ನು ತಡೆಯಬೇಕು. ಅಬುಮುಲ್ಲಾ ಓಣಿಯ ಮಹಿಳಾ
ಶೌಚಾಲಯಕ್ಕೆ ಮೂಲಭೂತ ಸೌಕರ್ಯವನ್ನು ಅಮೂಲ್ಯ ಓಣಿ ಕೌನ್ಸಿಲ್ ದಬ್ಬಾಳಿಕೆಯನ್ನು ಅಮೂಲ್ಯ ಹೋರಾಟಕ್ಕೆ. ಪ್ರತಿಭಟನೆಯಲ್ಲಿ ವೇದಿಕೆ ಸಂಚಾಲಕರಾದ ಜಿ ಬಸವರಾಜ ನಾಯ್ಕ್, ಶೇಖ್ ರಿಜ್ವಾನ್, ಸಿದ್ದಮ್ಮ, ಪ್ಯಾರೆ ಬೇಗಂ, ಶಿವಪ್ಪ ಬಲ್ಲಿದಾವ ಸೇರಿದಂತೆ ಅನೇಕರಿದ್ದರು. ಮುನ್ನೆಚ್ಚರಿಕೆ ಕ್ರಮಗಳು ಅನುಸರಿಸಬೇಕು ಹಾಗೂ ಸೂಕ್ತ ತಿಳುವಳಿಕೆ ಮೂಲಕ ಮಾರಣಾಂತಿಕ HIV ಕಾಯಿಲೆಯನ್ನು ತಡೆಗಟ್ಟಬಹುದು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಹೇಳಿದರು. ಅವರು ಮಂಗಳವಾರದಂದು ನಗರದ ಜಿಲ್ಲಾ ಕ್ರೀಡಾಂಗಣದ ಎದುರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣ ಘಟಕ, ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಯುವ ಜನೋತ್ಸವ 2024ರ ಅಂಗವಾಗಿ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಓಟ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು. ಅಜ್ಞಾನ ಹಾಗೂ ಅಸುರಕ್ಷಿತ ಲೈಂಗಿಕ ಕ್ರಿಯೆಗಳಿಂದ HIV ಸೋಂಕು ಕಾಣಿಸಿಕೊಳ್ಳುವ ಸಾಧ್ಯತೆಗಳಿವೆ. ಈ ಸೋಂಕಿಗೆ ಒಳಗಾದ ವ್ಯಕ್ತಿಗೆ ಬಳಸಿದ ಚುಚ್ಚುಮದ್ದುಗಳ ಮರುಬಳಕೆಯಿಂದ, ರಕ್ತದ ಮೂಲಕ ಮತ್ತು ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಸೋಂಕು ಹರಡುತ್ತದೆ. ವಿದ್ಯಾರ್ಥಿಗಳು ಉತ್ತಮ ಶರೀರ ಹಾಗೂ ಆರೋಗ್ಯದಿಂದ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಾಧ್ಯ ಎಂದರು. ಯುವ ಜನೋತ್ಸವ 2024ರ ಅಂಗವಾಗಿ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಓಟ ಸ್ಪರ್ಧೆಯನ್ನು ನಗರದ ಟಾಗೂರ್ ಸ್ಮಾರಕ ಪ್ರೌಢಶಾಲೆಯಿಂದ ನಗರದ ಅತಿಥಿ ಹೋಟೆಲ್ವರೆಗೆ 5 ಕಿಲೋಮೀಟರ್ ಮ್ಯಾರಥಾನ್ ಓಟ ಸ್ಪರ್ಧೆಯಲ್ಲಿ ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ನಿಂಗರಾಜ್ ದೇಸಾಯಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ತಾಯಪ್ಪ, ತೃತೀಯ ಸ್ಥಾನ ತಿಮ್ಮಪ್ಪ ಹಾಗೂ ಮಹಿಳಾ ವಿಭಾಗದಲ್ಲಿ ನಾಗಶ್ರೀ ಪ್ರಥಮ ಸ್ಥಾನ, ಶಿರೀಷಾ ದ್ವಿತೀಯ ಸ್ಥಾನ, ಅಸ್ಮಿಲಾ ತೃತೀಯ ಸ್ಥಾನ ಪಡೆದಿದ್ದು ವಿದ್ಯಾರ್ಥಿಗಳಿಗೆ ಪದಕ ಹಾಗೂ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಶಕೀರ್, ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯ ಸಂತೋಷ್, ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ರಂಗಸ್ವಾಮಿ, NH ಭಾಷಾ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಸರೋಜ ಕೆ ಸೇರಿದಂತೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಮ್ಯಾರಥಾನ್ ಓಟ ಸ್ಪರ್ಧೆಯಲ್ಲಿ ಇದ್ದರು. ಮಠಗಳು, ದೇವಸ್ಥಾನಗಳು ಮಾನಸಿಕ ನೆಮ್ಮದಿ ಮತ್ತು ಸಮಸ್ಯೆಗಳ ಪರಿಹಾರ ಕೇಂದ್ರಗಳಾಗಿವೆ ಎಂದು ಕೇಂದ್ರ ಮಾಜಿ ಸಚಿವರಾದ ಬಸವರಾಜ ಪಾಟೀಲ್ ಅನ್ವರಿ ಅವರು ಹೇಳಿದರು. ನಗರದ ಕಿಲ್ಲೆ ಬೃಹನ್ಮಠದಲ್ಲಿ ಹಮ್ಮಿಕೊಂಡಿದ್ದ ಶ್ರಾವಣ ಶತಮಾನೋತ್ಸವ ನಿಮಿತ್ತ ಶ್ರಾವಣ ಮಾಸದ ಅಂಗವಾಗಿ ತಿಂಗಳ ಪರ್ಯಂತರವಾಗಿ ಸಾಗಿ ಬರುವ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಹಾಗೂ ಪ್ರಣವ ಪಂಚಾಕ್ಷರಿ ಮಹಾಮಂತ್ರದ ನಿತ್ಯ ಪ್ರಾರ್ಥನಾ ಯಜ್ಞದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು. ಪರಿಪೂರ್ಣ ಭಕ್ತಿಯಿಂದ ಭಗವಂತನನ್ನು ಪೂಜಿಸಿದರೆ ಫಲಪ್ರಾಪ್ತಿಯಾಗುತ್ತದೆ. ನಾನು ಕೇಂದ್ರ ಸಚಿವನಾಗಿ ಹಾಗೂ ಇನ್ನಿತರ ಪ್ರಮುಖ ಹುದ್ದೆಗಳನ್ನು ಪಡೆಯುವ ನಿಟ್ಟಿನಲ್ಲಿ ಅದಕ್ಕೆ ಮಠಾಧೀಶರ ಆಶೀರ್ವಾದವೇ ಕಾರಣವಾಗಿದೆ ಎಂದರು. ಯಾವ ರೀತಿಯಲ್ಲಿ ಅವರವರನ್ನ ಅವರವರ ಸ್ಥಾನಗಳಿಗೆ ಕರ್ಕೊಂಡು ಹೋಗ್ತದೆ ಅಂದರೆ ಅದು ನಮಗೆ ಇಲ್ಲ, ಅದು ಭಗವಂತನ ಕೈಯಲ್ಲಿ. ಒಂದ್ಸಲ ಈ ಪ್ರಶ್ನೆಗೆ ಒಬ್ಬ ಅವರಲ್ಲಿ ಬೇಕಾದಷ್ಟು ಹಣ ಇತ್ತು, ಅವನಿಗೆ ಪರಿಜ್ಞಾನ ಇತ್ತು. ಅದಕ್ಕೆ ಯಾವಾಗಲೂ ಮಠಮಾನ್ಯಗಳು, ದೇವರು ಇವರೆಲ್ಲರನ್ನ ವಿಚಾರ ಮಾಡುವಂಥ ಅನೇಕ ಸಂದರ್ಭದಲ್ಲಿ ಪೂಜ್ಯರಂತವ್ರ ಜೊತೆಗೆ ಮಾತಾಡುವಂಥ ಸಂದರ್ಭದಲ್ಲಿ ಅಲ್ಲಿ ನಾನು ಆ ದೇವರನ್ನ ಭೇಟಿ ಮಾಡಬೇಕಾದ್ರೆ ಎಷ್ಟು ಕೊಡ್ಬೋದು, ಎಷ್ಟಾದ್ರೂ ಭೇಟಿ ಆಗ್ತಾನೆ. ಇದೇ ರೀತಿ ಮುಚ್ಚುದಂಗೆ ಕೋಟಿಗಟ್ಟಲೆ ವಿಧಾನ ಮಾಡಿದ್ರೆ ಕೊಡಿಗೊಬ್ಬ ಬುದ್ಧಿವಂತ ಹೇಳ್ತಾನೆ, ಮೂರ್ಖ, ದುಡ್ಡಿನಿಂದ ದೇವರು ಸಿಗೋದಿಲ್ಲ, ನಿನ್ನ ಭಕ್ತಿಯಿಂದ ಮತ್ತು ಭಕ್ತಿ ಮಾರ್ಗದರ್ಶಕರಾಗಿರುವಂಥ
ಕಾರ್ಯಕ್ರಮವನ್ನು ಈ ಮಠದ ಮಕ್ಕಳ ಮಂತ್ರಘೋಷದಿಂದ ಆರಂಭಿಸಲಾಯಿತು. ಅಲ್ಲದೆ ಇಂಡಿಯನ್ ಡ್ಯಾನ್ಸ್ ಅಕಾಡೆಮಿ ತಂಡದಿಂದ ಭರತನಾಟ್ಯವನ್ನು ಪ್ರದರ್ಶಿಸಲಾಯಿತು. ನಂತರ ಬಲೂನ್ಗಳನ್ನು ಹಾರಿಬಿಡುವ ಮೂಲಕ ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ರವರು ಮಾತನಾಡಿ, ಸಂಸ್ಕೃತಿಯನ್ನು ಉಳಿಸುವಂತಹ ಕಾರ್ಯ ಇಂದು ಮಠ ಮಾನ್ಯಗಳಿಂದ ನಡೆಯುತ್ತಿದೆ. ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸುವಂತಹ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಸಾಗಲಿ ಎಂದರು. ಪ್ರತಿ ವರ್ಷ ಮಠ ಮಾನ್ಯಗಳಲ್ಲಿ ನಡೆಯುವುದರಿಂದ ಏನು ನಮ್ಮ ಪರಂಪರೆ ಇದೆ, ಸಂಸ್ಕೃತಿ ಇದೆ, ಏನು ಧಾರ್ಮಿಕವಾಗಿ ನಾವು ಎಲ್ಲ ಕೆಲವು ಅಂಶಗಳನ್ನು ಬರಿತೇವೆ. ಇಂದು ವಿಭೂತಿಯನ್ನು ಧರಿಸುವುದಾಗಿರ್ಬೋದು, ಲಿಂಗ ಧಾರಣೆಯನ್ನು ಮಾಡುವುದಾಗಿರ್ಬೋದು, ಇವೆಲ್ಲವನ್ನ ಲಿಂಗ ಪೂಜಾವನ್ನು ಮಾಡತಕ್ಕಂಥದ್ದು ಎಲ್ಲ ಬರ್ತಕ್ಕಂಥ ಇಂಥ ಕಾಲಘಟ್ಟದಲ್ಲಿ ಇಂಥ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಠ ಮಾನ್ಯಗಳಲ್ಲೂ ಸತತವಾಗಿ ನಡೆಸಿಕೊಂಡು ಬಂದು ಧಾರ್ಮಿಕ ಪ್ರಜ್ಞೆಯನ್ನ ಜಾಗೃತಿಯನ್ನ ಮೂಡಿಸ್ತಾ ಬಂದಿರೋದು ತಮ್ಮೆಲ್ಲರಿಗೂ ಮತ್ತು ನಮಗೂ ಕೂಡ ಸಂತೋಷದ ವಿಷಯ. ನಮ್ಮಲ್ಲಿ ಬಂದಿರತಕ್ಕಂಥ ಭಕ್ತಗಳ ಜೊತೆ ಸ್ವಲ್ಪ ಕಡಿಮೆ ಅಂತ ಅನ್ಬಹುದು. ಮುಂದಿನ ದಿನಗಳಲ್ಲಿ ಶುಭ ಸೂಚನೆ ಇದು. ಮೇಘರಾಜ ಎಂದು ಭೂಮಿಯನ್ನು ಸ್ಪರ್ಶ ಮಾಡಿ ಏನು ರೈತರು ಮಳೆಗಾಗಿ ಹಾಕುತ್ತಿದ್ರು, ರಾಜ ಸುದೀರ್ಘವಾಗಿ ಒಂದು ಅರ್ಧ ತಾಸು ಮಳೆ ಬಂದು ಎಲ್ಲರನ್ನ ಏನು ಎಡೆಯನ್ನು ತಪ್ಪು ಮಾಡಿದ್ದಾರೆ, ನಮ್ಮ ಮನವನ್ನು ತಪ್ಪು ಮಾಡಿದ್ದಾರೆ, ಈ ಪ್ರಕೃತಿಯನ್ನು ತಪ್ಪು ಮಾಡಿದ್ದಾರೆ. ಅವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಶ್ರೀಮಠದ ಶಾಂತಮಲ್ಲ ಶಿವಾಚಾರ್ಯರು ಮಾತನಾಡಿ, ಶ್ರೀಮಠದ ಶ್ರಾವಣ ಸಂಭ್ರಮಕ್ಕೀಗ 100 ವರ್ಷಗಳು ಸಂದಿದ್ದು, ಹಿರಿಯ ಶ್ರೀಗಳ ದೈವದ ಆಶೀರ್ವಾದದಿಂದ ಶ್ರವಣ ನಡೆಯುತ್ತಿದ್ದು ಶುಭ ಸೂಚಕವೆಂಬಂತೆ ಇಂದು ಮಳೆಯ ಆರಂಭವಾಗಿದೆ. ರೈತರು ಸುಖಕರವಾಗಿದ್ದಾರೆ, ದೇಶ ಸಮೃದ್ಧವಾಗಿರಲಿದೆ. ಹಾಗಾಗಿ ವರನು ದೇವನ ಕೃಪೆ ನಿರಂತರವಾಗಿರಲಿ. ಅಲ್ಲದೆ ಆಧ್ಯಾತ್ಮಿಕ ಪ್ರವಚನ ಸೇರಿದಂತೆ ಶ್ರೀಮಠದಲ್ಲಿ ಶ್ರಾವಣ ಮಾಸದಾದ್ಯಂತ ಹಲವು ಕಾರ್ಯಕ್ರಮಗಳು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಬೇಕೆಂದು ಕೋರಿದರು. ಅವರು ಮನಸ್ಸನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಈ ಸಂತೋಷವನ್ನ ಅವರ ನೇತೃತ್ವದಲ್ಲಿ ನಡೆದಿ ಅಂತ ತಿಳ್ಕೊಂಡು ನಾವು ಇಲ್ಲಿ ಕುತ್ಕೊಂಡು ಅವ್ರಲ್ಲಿ ಮುಗಿಸ್ಬಿಟ್ಟಿದೆ. ಯಾಕಂದ್ರೆ ಅವ್ರು ನೋಡ್ಬೇಕಂತ ಅಂತರಗಾರ ಕಣ್ಣುಗಳಿಲ್ಲ. ಇದು ಯಾಕೆ ಬೇಕಾಯಿತು? 2019 ಇಸ್ವಿಗೆ ಶತಮಾನೋತ್ಸವ ಆಗಿರ್ಬಿಡ್ತದೆ. 2020 ಮಾಡಿ ಬಿಡ್ಬೇಕಾಗಿತ್ತು. 2020, 2021, 2022 ನಾವು ನೀವು ಎಲ್ಲರೂ ಬದುಕಿದ್ದೇ ಒಂದು ದೊಡ್ಡ ಪವಾಡ. ಯಾಕೆ ಬದುಕಿದೆ ಅಂತ ಕೇಳಿದ್ರೆ ನಮ್ಮ ದೇವರು ನಾವು ಆಚರಣೆ ಮಾಡುವಂತ ಒಂದು ಏನು ಪೂಜಾ ಕರ್ಮ ಪದ್ಧತಿ, ನಮ್ಮ ಅಪ್ರತ್ಯಕ್ಷವಾಗಿರ್ತಕ್ಕಂಥ ಮನದಲ್ಲಿರ್ತಕ್ಕಂಥ ದೇವರ ಕರುಣೆಯ ಕೃಪೆಯಿಂದ ನಾವೆಲ್ಲ ಇವತ್ತು ಬದುಕಿದ್ದೇವೆ ಮತ್ತು ಉಸಿರಾಡ್ತಾ ಇದ್ದೇವೆ. ಅವನ ಕರುಣೆಯಿಂದ ಊಟ ಮಾಡಿ ಒಂದ್ 2-3 ತಾಸು ನಿದ್ದೆ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಆದಾಗ್ಯೂ ಕೂಡ ಕಳೆದ ವರ್ಷ ಮಳೆಯಿಂದಲೇ ಬಹಳ ತೆಗೆದಿಟ್ಟು ರೈತರು. ಈ ವರ್ಷ ಅದೇನೋ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅನ್ನೋ ಬಾರಿಯಲ್ಲಿ ರಾಯಚೂರಿನ ಡಾಂಬರ್ ರೋಡಿನಲ್ಲಿ ಮೇಲೆ ಮಳೆ ಆಗ್ತಾ ಇದೆ. ಹಳ್ಳಿಗಳ ಹೊಲದಲ್ಲಿ ಮಳೆ ಆಗ್ತಾ ಇದೆ. ಡಾಂಬರ್ ರೋಡಿನಲ್ಲಿ ಏನು ಬಿತ್ತೋದಿಲ್ಲ, ಬೆಳೆಯೋದಿಲ್ಲ. ಹೊಲದಲ್ಲಿ ಮಳೆ ಅನ್ನಪ್ಪ ಅಂದ್ರೆ ರೈತರಿಗೆ ತಮ್ಮ ಬೆಳೆಯನ್ನ ಬೆಳೆಯಲಿಕ್ಕೆ ನಡ್ಕೊಳ್ಳೋರಾಗ್ತಾ ಇದೆ. ಇಡೀ ದೇಶದ 140 ಕೋಟಿ ಜನರಿಗೆ ಆ ರೈತರು, ಅನ್ನದಾತರು, ಅವರು ನಮಗೆ ಅನ್ನ ಕೊಡ್ತಾರಲ್ಲ, ಅವರು ಸುಖವಾಗಿದ್ರೆ ಈ ದೇಶ ಸುಭಿಕ್ಷವಾಗಿ ಇರ್ತಾ ಇದೆ ಅಂತ ತಿಳ್ಕೊಂಡು ವರ್ಣದೇವನಲ್ಲಿ ಕೂಡ ಪ್ರಾರ್ಥನೆ. ಈ ವೇಳೆ ಆಧ್ಯಾತ್ಮಿಕ ಪ್ರವಚನಕಾರರಾದ ಶ್ರೀ ನಿಜಾನಂದ ಸ್ವಾಮಿಗಳು ಮಾತನಾಡಿ, ನಮ್ಮ ಭಾಗದಲ್ಲಿ ಬಸವೇಶ್ವರ ಕಾಯಕ ಮತ್ತು ದಾಸೋಹ ಪರಿಕಲ್ಪನೆ ಶಾಶ್ವತವಾಗಿ ಜನರಲ್ಲಿ ಮೂಡಿದ್ದು, ಮಠದ ಮೇಲೆ ಇಷ್ಟೊಂದು ಅಭಿಮಾನ ಹೊಂದಿರುವುದು ನಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ಪೋಷಕರು ಇಂದು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸುವಂತಹ ನಿಟ್ಟಿನಲ್ಲಿ ಮುಂದುವರಿಯಲಿ ಎಂದು ನೆರೆದಿದ್ದ ಭಕ್ತರಿಗೆ ಓಂಕಾರ ಮಂತ್ರವನ್ನು ಪಠಣವನ್ನು ಮಾಡಿಸಿದರು. ಪಂಚಾಕ್ಷರಿ ಸ್ಥಳವನ್ನು ತಿಳಿದುಕೊಂಡು ರೇಣುಕ ಭಗವತ್ಪಾದರು 100 ಸ್ಥಳಗಳಲ್ಲಿ 1 ಸ್ಥಳವನ್ನು ಮಾಂತ್ರಿಕಪಟ್ಟಿರುವಂತವರಾಗಿದ್ದಾರೆ. ಅದನ್ನ ಶ್ರದ್ಧೆಯಿಂದ ತ್ರಿಕರಣ ಪೂರ್ವಕವಾಗಿ ಏನ್ರಿ ನಾವು ಬಜಾರ್ದಾಗನು ಅಂತೀವಿ, ಮನೆಯಾಗನು ಅಂತೀವಿ, ಎಲ್ಲ ಕಡೆ ಅಂತೀವಲ್ಲ. 1 ಸಲ ಯಾಕ ನಮ್ಮ ರುದ್ರಾಕ್ಷಿ ಕೊಟ್ಟಾರ 108 ಸಲ ಅಂತೀವಿ ಅಂತಾರ. ಆದ್ರೆ ತ್ರಿಕರಣ ಪೂರ್ವಕವಾಗಿ ಅಂತ ಹೇಳ್ತಾರೆ ಇಲ್ಲಿ.
ಶರೀರ, ವಾಣಿ, ಮನಸ್ಸು ಇಲ್ಲೇ ಇರಬೇಕು. ಬಾಡಿ ಇಸ್ ಪ್ರೆಸೆಂಟ್, ಮೈಂಡ್ ಇಸ್ ಅಬ್ಸೆಂಟ್ ಅಂತಂದು 108 ಯಾಕೆ 1008 ಲಕ್ಷ ಜಪ ಮಾಡಿದ್ರು ತೊಳದಂಗೆ ಅದು ಕೆಲಸಕ್ಕೆ ಬರಂಗಿಲ್ಲ. ಅದಕ್ಕೆ ಶರೀರ ಇಲ್ಲೇ ಇರಬೇಕು. ಇವತ್ತು ಮಠಕ್ಕೆ ಬಂದೀವಿ ಅಂದಮೇಲೆ ಇವತ್ತು ಮಠವೇ ನಮ್ಮ ಸಂಪತ್ತು ಅಂತ ಇಲ್ಲೇ ಇರಬೇಕು. ಮನಸ್ಸು ಹೇಳುವ ಕಡೆಗೆ, ಗುರುಗಳ ಕಡೆಗೆ ಲಕ್ಷ್ಯ ಇರಬೇಕು. ಹೃದಯ ನಿನ್ನ ಶ್ರೀಚರಣಕ್ಕೆ ಅರ್ಪಣೆ ಅನ್ನುವ ಭಾವ ಇರಬೇಕು. ಶರೀರ, ವಾಣಿ, ಮನಸ್ಸು ಇವು ಮೂರನ್ನು ಸೇರಿಸಿದರೆ ತ್ರಿಕರಣ ಅಂತ ಕರೀತಾರೆ. ಹಿಂದಿನ ಕಾಲದೊಳಗೆ ತಂದೆಯವರಿಗೆ ಪತ್ರ ಬರಿಬೇಕಾಗಿತ್ತು ಅಂದ್ರೆ ತೀರ್ಥ ರೂಪ ತಂದೆಯವರಿಗೆ ತ್ರಿಕರಣ ಪೂರ್ವಕ ನಮಸ್ಕಾರ ಅಂತ ಬರೀತಿದ್ರು. ಈಗ ನಾನು ಮಮ್ಮಿ ಡ್ಯಾಡಿ ಅಂತ ಇದ್ದಿಲ್ಲ. ತೀರ್ಥ ರೂಪ ತಂದೆ. ಈ ಸಂದರ್ಭದಲ್ಲಿ ಚೇಕುಂಟ ಶ್ರೀಮಠ ಡಾಕ್ಟರ್ ಕ್ಷೀರಲಿಂಗೇಶ್ವರ ಶರಣರು, ವೀರಶೈವ ಸಮಾಜದ ಅಧ್ಯಕ್ಷರಾದ ಶರಣಭೂಪಾಲ ರೆಡ್ಡಿ, ನಗರಸಭೆ ಸದಸ್ಯರಾದ ದರೂರು ಬಸವನಗೌಡ, ಸಿದ್ದನಗೌಡ ಸಾನವಾಳ್, ಅಶೋಕ್ ಪಾಟೀಲ್ ಅತ್ತನೂರು, ಚನ್ನಬಸವ, ಡಾಕ್ಟರ್ ನಿಜಗುಣ ಶಿವಯೋಗಪ್ಪ ಜವಳಿ, ಶಿವಾನಂದ ಚುಕ್ಕಿ, ವಿರೂಪನಗೌಡ ಬಂಡಿ, ಕೇಶವರೆಡ್ಡಿ ಸೇರಿದಂತೆ ಪ್ರಮುಖ ಮುಖಂಡರುಗಳು, ನೂರಾರು ಭಕ್ತರು ಉಪಸ್ಥಿತರಿದ್ದರು. ಶ್ರಾವಣ ಮಾಸ ಒಂದು ತಿಂಗಳ ಪರ್ಯಂತ ಪುರಾಣ, ಪ್ರವಚನ, ಭಜನೆ ಇತ್ಯಾದಿಗಳಿಂದ ಮನುಷ್ಯನಿಗೆ ನೆಮ್ಮದಿ, ಆರೋಗ್ಯ ಸಾಧ್ಯ. ಪ್ರತಿಯೊಬ್ಬ ಭಕ್ತ ಸಮೂಹ ಈ ಶ್ರಾವಣ ಮಾಸವನ್ನು ಮನೆಯಲ್ಲಿ ಪೂಜೆ, ಸಂಜೆ ಹೊತ್ತಿನಲ್ಲಿ ಪ್ರವಚನ ಶ್ರವಣ ಮಾಡುವುದರಿಂದ ವರ್ಷದ ಪಿಡುಗುಗಳಿಂದ ಹೊರಬರಲು ಸಾಧ್ಯ ಎಂದು ಶಟಸ್ಥಳ ಬ್ರಹ್ಮವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನದಲ್ಲಿ ಹೇಳಿದರು. ಅವರು ನಗರದ ಸೋಮವಾರಪೇಟೆ ಹಿರೇಮಠದಲ್ಲಿ ಲಿಂಗೈಕ್ಯ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳ ಸಂಕಲ್ಪದಂತೆ ಶ್ರೀಮಠದ ಪೀಠಾಧಿಪತಿ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಏರ್ಪಡಿಸಿದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪುರಾಣ ಪ್ರವಚನವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಶ್ರಾವಣ ಮಾಸ ಒಂದು ತಿಂಗಳ ಪರ್ಯಂತ ಪುರಾಣ, ಪ್ರವಚನ, ಭಜನೆ ಇತ್ಯಾದಿಗಳಿಂದ ಮನುಷ್ಯನಿಗೆ ನೆಮ್ಮದಿ, ಆರೋಗ್ಯ ಸಾಧ್ಯ. ಪ್ರತಿಯೊಬ್ಬ ಭಕ್ತ ಸಮೂಹ ಈ ಶ್ರಾವಣ ಮಾಸವನ್ನು ಮನೆಯಲ್ಲಿ ಪೂಜೆ, ಸಂಜೆ ಹೊತ್ತಿನಲ್ಲಿ ಪ್ರವಚನ ಶ್ರವಣ ಮಾಡುವುದರಿಂದ ವರ್ಷದ ಪಿಡುಗುಗಳಿಂದ ಹೊರಬರಲು ಸಾಧ್ಯ ಎಂದರು. ಸುಮಾರು 15-16 ವರ್ಷ ಹಿಡ್ಕೊಂಡು 35 ವರ್ಷಗಳ ಪರಂಪರೆ ನನಗೆ ಈ ಮಠದ ಸಂಪರ್ಕ. ಹಿರಿಯ ಪೂಜ್ಯರು ಇರುವಾಗಲೇ ಕೂಡ ಅವರು ಬದುಕಿರುವ ಕೊನೆಯ 15 ವರ್ಷದಲ್ಲಿ ನಾನು ಮಹಾಬಳನಾಟವನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ. ಆ ಹಿರಿಯ ಪೂಜ್ಯರು ಎಂಥವ್ರಿದ್ರಪ್ಪ ಅಂದರೆ, ಸೋಮವಾರಪೇಟೆಯ ಹಿರಿಯ ಪೂಜ್ಯರು ಚಿಕ್ಕಸೂರಿನ ಮಠದ ಸಿದ್ದರಾಮ ಸ್ವಾಮಿಗಳು. ಚಿಕ್ಕಸೂರಿನ ಮಠದ ಸಿದ್ದರಾಮ ಸ್ವಾಮಿಗಳು ಶಿವಯೋಗ ಮಂದಿರದಲ್ಲಿ ಕಲಿತು ಬಂದು ಆ ಮಠಕ್ಕೆ ಚಿಕ್ಕಸೂರು ಮಠಕ್ಕೆ ಆದರು. ಚಿಕ್ಕಸೂರು ಮಠಕ್ಕೆ, ಹೊಸಪೇಟೆ ಮಠಕ್ಕೆ, ರಾಯಚೂರು ಮಠಕ್ಕೆ ಹಾಗೂ ಎಲ್ಲ ಮಠಕ್ಕೆ ಅವರು ಮಠಾಧಿಪತಿ ಆದರು. ಅದು ಆದ ನಂತರದಲ್ಲಿ ಸೋಮವಾರಪೇಟೆಯ ಮಠದ ಭಕ್ತೆಲ್ಲ ಕೂತ್ಕೊಂಡು ನಮಗೂ ಒಂದು ಸ್ವಾಮಿಗಳು ಬೇಕು, ಬರೀಬೇಕಾಗಿ ತಿಳ್ಕೊಂಡು ವಿಚಾರ ಮಾಡಿದಾಗ ಚಿಕ್ಕಸೂರಿನ ಚೈತ್ಯಮಠ ಸಿದ್ದರಾಮ ಸ್ವಾಮಿಗಳು ಶಿವಗಂಗಕ್ಕೆ ಹೋಗಿ ಹಿರಿಯ ಪೂಜರಾಗಿರ್ತಕ್ಕಂಥ ಸೋಮವಾರಪೇಟೆ ಸ್ವಾಮಿಗಳ ಮಠಕ್ಕೆ ಕರ್ಕೊಂಡು ಈ ಮಠಕ್ಕೆ ಪಟ್ಟಾಧಿಕಾರಿಗಳನ್ನಾಗಿ ಮಾಡಿದರು. ಇದು ಬಂದಿರ್ತಕ್ಕಂಥ ಇದು ಅಷ್ಟಂಗರ ಪರಂಪರೆನೋ, ಅಣ್ಣತಮ್ಮರ ಪರಂಪರೆನೋ, ತಂದೆ ಮಕ್ಕಳ ಪರಂಪರೆನೋ, ಯಾವ ಪರಂಪರೆನೋ ಒಟ್ಟ ಪರಂಪರೆ ಅಂತೂ ಹೌದು. ಚಿಕ್ಕಸೂರು ಮತ್ತು ಸೋಮವಾರಪೇಟೆ ಮಠ ಒಂದಾಗಿರ್ತಕ್ಕಂಥ ಪರಂಪರೆಗಳಂತೂ ಅದಾವ. ಆದರೆ ಈ ಸೋಮವಾರಪೇಟೆ ಹಿರೇಮಠದ ಪೂಜೆಯಾಗಿರ್ತಕ್ಕಂಥ ಸದ್ಯದ ಪೂಜರು ಕೂಡ ಅಷ್ಟೇ ಸರಳ, ಸಾದ, ನೀತಿವಂತರು, ಆಚಾರವಂತರು, ವಿಚಾರವಂತರು. ನಂತರ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಮಾತನಾಡುತ್ತಾ, ಶ್ರೀಮಠವು ನಮಗೆಲ್ಲ ಅಧ್ಯಾತ್ಮ ಚಿಂತನದ ಕಡೆ ಒಲವು ಮೂಡಿಸಲು ಇಷ್ಟಲಿಂಗ ಪೂಜೆ, ಪುರಾಣಗಳಲ್ಲಿ ಪ್ರತಿ ವರ್ಷ ಎಲ್ಲ ಮಠದ ಭಕ್ತರನ್ನು ಒಗ್ಗೂಡಿಸಿಕೊಂಡು ಭಕ್ತ ಸಮೂಹದ ಒಳಿತಿಗಾಗಿ ಶ್ರೀಮಠವು ಶ್ರಮಿಸುತ್ತಿದೆ. ಇಂತಹ ಪೀಠಾಧ್ಯಕ್ಷರನ್ನು ಪಡೆದ ನಾವೆಲ್ಲರೂ ಧನ್ಯರು ಎಂದು ಹೇಳಿದರು. ಚಿಕ್ಕಸುಗೂರು ಚೌಕಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಆಶೀರ್ವಚನದಲ್ಲಿ ನಾವೆಲ್ಲ ಪೀಠಾಧ್ಯಕ್ಷರಾಗಿ ಭಕ್ತರ ಸಮೂಹಕ್ಕೆ ಒಳಿತು ಮಾಡುವ ಉದ್ದೇಶಕ್ಕಾಗಿ
ನಾವು ಸರ್ವಸ್ವವನ್ನು ತೊರೆತು ಭಕ್ತ ಸಮೂಹವೇ ನಮ್ಮ ಕುಟುಂಬ ಎಂದು ಕುಟುಂಬಕ್ಕೆ ಒಳಿತು ಮಾಡುವ ಕಾರ್ಯವು ಸರ್ವಪೀಠ ಅಧ್ಯಕ್ಷರ ಕಾಯಕವಾಗಿದೆ. ನಾವು ಲೋಕ ಕಲ್ಯಾಣಕ್ಕಾಗಿ ಪೂಜೆ ಪುನಸ್ಕಾರ ಪುರಾಣ ಪ್ರವಚನಗಳನ್ನು ಮಾಡಿ ಜನರ ಮನಸ್ಸನ್ನು ಒಂದು ಕಡೆ ತಂದು ದುಶ್ಚಟಗಳಿಂದ ದೂರ ಮಾಡುವ ಕೆಲಸವನ್ನು ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವ ಬಸವರಾಜ ಪಾಟೀಲ್ ಅನ್ವರಿ, ನಗರಸಭೆ ಸದಸ್ಯರಾದ ಸಾಜಿದ್ ಸಮೀರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕಡಗೋಳ ಆಂಜನೇಯ, ಮಠದ ಭಕ್ತರಾದ ಗಿರಿಜಾ ಶಂಕರ್, ಷಣ್ಮುಖಪ್ಪ ವೆಂಕಟಾಪುರ್, ಉದಯ್ ಕುಮಾರ್ ಸಾಹುಕರ್ ಯಾಪಲದಿನ್ನಿ, ನರಸಣ್ಣ ಗದ್ವಾಲ್, ಕೆಎಂ ಪಾಟೀಲ್, ಮಹಾಂತೇಶ್ ಪಾಟೀಲ್, ಬಸವರಾಜ ಪಾಟೀಲ್, ಅಂತರಗಂಗೆ ವೀರಭದ್ರಪ್ಪ, ಹರ್ಷವರ್ಧನ ಅಂತರಗಂಗೆ ಇನ್ನಿತರರು ಉಪಸ್ಥಿತರಿದ್ದರು. ಪುರಾಣ ಪ್ರವಚನಕರಾಗಿ ಶ್ರೀ ವೇದಮೂರ್ತಿ ಕುಮಾರ ಶಾಸ್ತ್ರಿಗಳು ಹಿರೇಮಠ, ಸಾಕಿನ್ ಕಲ್ಲೆ ದೇವರು ಹಾವೇರಿ, ಹಾರ್ಮೋನಿಯಂ ಸಾತ ಹನುಮಂತರಾಯ ಗವಾಯಿಗಳು ತಬಲಾ ಪುರಾಣ ಪ್ರವಚನ ನಡೆಸಿಕೊಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ಗಳ ನೇಮಕ, ಗ್ರಾಮ ಪಂಚಾಯತ್ ಆಡಳಿತ ಸಹಕಾರ ನೀಡಿ ಶಶಿಕಾಂತ ಶಿವಪುರಿ. ಕಾನೂನು ಬಾಹಿರವಾಗಿ ಭೂಮಿ ವರ್ಗಾವಣೆ, ಕಂದಾಯ ನಿರೀಕ್ಷಕರ ವಿರುದ್ಧ ದೂರು ದಾಖಲಾದರೂ ಬಂಧಿಸದ ನಿರ್ಲಕ್ಷ್ಯ, ಪರಶುರಾಮ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಬ್ಬು ಮೊಹಲ್ಲಾ ಓಣಿ ನಾಗರಿಕ ವೇದಿಕೆ ವತಿಯಿಂದ ಡಿಸಿ ಕಚೇರಿ ಮುಂದೆ ಧರಣಿ. ಯುವ ಜನೋತ್ಸವ ಅಂಗವಾಗಿ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಓಟ ಸ್ಪರ್ಧೆಗೆ ಡಿಎಚ್ಒ ಸುರೇಂದ್ರ ಬಾಬು ಚಾಲನೆ. ಕಿಲ್ಲೆ ಬೃಹನ್ಮಠದಲ್ಲಿ ಶ್ರಾವಣ ಶತಮಾನೋತ್ಸವ ಸಂಭ್ರಮ, ಮಠಗಳು ಮನುಷ್ಯನ ನೆಮ್ಮದಿ ಕೇಂದ್ರ, ಬಸವರಾಜ ಪಾಟೀಲ್ ಅನ್ವರಿ. ಸೋಮವಾರಪೇಟೆ ಹಿರೇಮಠದಲ್ಲಿ ಪುರಾಣ ಪ್ರವಚನಕ್ಕೆ ಚಾಲನೆ, ಭಕ್ತ ಸಮೂಹಕ್ಕೆ ಶ್ರಾವಣ ಮಾಸ ಬಹುಶ್ರೇಷ್ಠ ಮಾಸ, ಶ್ರೀ ವೀರಭದ್ರ ಸ್ವಾಮೀಜಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.